ದರ್ಶನ್ಗೆ ವಿಶೇಷವಾಗಿ ವಿಶ್ ಮಾಡಿದ್ರ ಪವಿತ್ರ. ಜೈಲಿಗೆ ಹೋಗಿ ಬಂದ ಮೇಲೆ ಪರಸ್ಪರ ಭೇಟಿಯಾಗದ ಇಬ್ಬರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಂತಹ ಇಬ್ಬರು. ದರ್ಶನ್ಗೆ ಅತ್ಯಾಪ್ತವಾಗಿರುವಂತಹ ಪವಿತ್ರ ಗೌಡ ಕೈಯಲ್ಲಿ ಗುಲಾಬಿಯನ್ನ ಹಿಡಿದು ಡಿಯರ್ ಅಂತ ಹೇಳಿರುವಂತಹ ಪವಿತ್ರ. ಇನ್ಸ್ಟಾ ಪೋಸ್ಟ್ ಮೂಲಕ ದರ್ಶನ್ಗೆ ಡಿಯರ್ ಅಂತ ಅಂದ್ರ. ಮುದುಡಿದ ತಾವರೆ ಮತ್ತಿಬ್ಬರ ಬಾಳಿನಲ್ಲಿ ಅಳತ. ಹಾಗಾದ್ರೆ ಪವಿತ್ರ ಪೋಸ್ಟ್ಗೆ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್. ಕಮರಿದ ಇಬ್ಬರ ಸ್ನೇಹಕ್ಕೆ ಮತ್ತೆ ಮುನ್ನುಡಿ ಬರೆಯುತ್ತಾ ಇದ್ದಾರ ಪವಿತ್ರ ಅವರು. ಇದೀಗ ಹೊರ ರಾಜ್ಯಗಳಿಗೆ ಹೋಗಲು ಇಬ್ಬರಿಗೂ ಕೂಡ ಅವಕಾಶ. ಅತ್ತ ದರ್ಶನ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರೆ ಇತ್ತ ಪವಿತ್ರ ಇನ್ಸ್ಟಾ ಪೋಸ್ಟ್ ನ ಕೊಟ್ಟಿದ್ದಾರೆ. ದರ್ಶನ್ಗೆ ಇಂಡೈರೆಕ್ಟ್ ಆಗಿ ಪ್ರೇಮ ನಿವೇದನೆಯನ್ನ ಹೇಳಿದ್ರ ಪವಿತ್ರ. ಎಸ್, ಇದು ಯಾವ ತರ ಆಯ್ತು ಅಂತಂದ್ರೆ, ಯಾವ್ದೋ ಒಂಚೂರು ಮುನ್ಸಾಯ್ತು ಅಂತಂದ್ರೆ ಯಾರೋ ಸ್ಟೇಟಸ್ ಹಾಕೊಳ್ತಾರಲ್ಲ, ಹಂಗಾಯ್ತು ಇದು ಪರಿಸ್ಥಿತಿ. ಸುಬ್ಬಿ ಲವ್ ಸ್ಟೋರಿ ಇವತ್ತಿಗೂ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ನೀವು ಅನ್ಕೊಂತಿರೋದು ಹಾಗೇನಲ್ಲ. ಪವಿತ್ರ ವುಮೆನ್ಸ್ ಡೇಗೆ ಭಾವುಕ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಪೋಸ್ಟ್ ನೋಡಿ ವಾಪಸ್ ಬರ್ತಾರ ದರ್ಶನ್. ಅಥವಾ ಒಂಟಿಯಾಗಿ ಬದುಕೋಕೆ ರೆಡಿ ಆದ್ರ ಪವಿತ್ರ. ನಿನ್ನೆಗಿಂತ ಇಂದು ನಿನ್ನ ಹೆಚ್ಚು ಪ್ರೀತಿಸ್ತೇನೆ ಅಂತ ಹೇಳಿರುವಂತಹ ಪವಿತ್ರ. ನಿಮ್ಮನ್ನು ನಾನು ಆದ್ಯತೆ ಮಾಡಿಕೊಂಡಿದ್ದೇನೆ ಅಂತ ಪವಿತ್ರ ಹೇಳಿದ್ದಾರೆ. ನಿಮ್ಮಲ್ಲಿರುವಂತಹ ವಸ್ತುಗಳಿಗೆ ನೀವು ಕೃತಜ್ಞರಾಗಿ ನಿಮ್ಮ ಬಗ್ಗೆ ನೀವು ಹೆಮ್ಮೆಯಿಂದ ಇರಿ ಅಂತ ಹೇಳಿ ಪವಿತ್ರ ಗೌಡ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಮಹಿಳಾ ದಿನಾಚರಣೆಗೆ ವಿಶ್ ಮಾಡಿರುವಂತಹ ಪವಿತ್ರ ಗೌಡ. ಅದೇನೇ ಇರ್ಲಿರಿ, ಪವಿತ್ರ ಗೌಡ ರೋಸ್ ಹಿಡ್ಕೊಂಡು ಮೆಸೇಜ್ ಕೊಡೋದು, ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಬ್ಯುಸಿ ಆಗಿರೋದು. ಪವಿತ್ರ ಅವರೇ, ನೀವೆಷ್ಟೇ ಮಾಡಿದ್ರು ಸುಬ್ಬಿ ಲವ್ ಸ್ಟೋರಿ ಬ್ರೇಕ್ ಆದಂಗೆ ಕಾಣಿಸ್ತಾ ಇದೆ. ವಿಜಯಲಕ್ಷ್ಮಿ ಅವರು ಇರೋ ಬರೋ ಆಪ್ತರನ್ನೆಲ್ಲ ಕಟ್ ಮಾಡ್ತಿದ್ದಾರಲ್ಲಿ. ನೀವಿಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ ಕೊಡ್ತಾ ಇದ್ರೆ ಮತ್ತೆ ಸುಬ್ಬ ವಾಪಸ್ ಬರ್ತಾರೆ ಅಂತ ಅವರ ಅಭಿಮಾನಿಗಳಿಗೂ ಕೂಡ ನಂಬಿಕೆ ಇಲ್ಲ. ಒಂಟಿಯಾಗಿ ಉಳಿದ್ಬಿಟ್ರ ಹಾಗಾದ್ರೆ ಪವಿತ್ರ ಗೌಡ ಅವರು ಇನ್ನು ಮುಂದೆ ದರ್ಶನ್ ಜೊತೆಗೆ ಮಾತನಾಡೋದಿಲ್ವಾ? ದರ್ಶನ್ ಜೊತೆಗೆ ಇವರು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ದರ್ಶನ್ ಅವರು ನಿಮ್ಮನ್ನ ಲೈಕ್ ಮಾಡ್ತಾರಾ ಅಥವಾ ದರ್ಶನ್ ವಾಪಸ್ ಬರ್ತಾರಾ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ. ಯಾಕಂತಂದ್ರೆ ವಿಜಯಲಕ್ಷ್ಮಿ ಅವರು ಹೊರಗಡೆ ಬಿಡ್ತಾ ಇದ್ದಂತೆ ಕಾಣಿಸ್ತಾ ಇಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ. ಸೊ ಅದಕ್ಕಾಗಿ ಸುಬ್ಬಿ ಲವ್ ಸ್ಟೋರಿ ಈಗ ಫುಲ್ ಸ್ಟಾಪ್ ಇಡ್ತಾ ಇದ್ದಾರಾ? ಪ್ರೇಮಿಗಳ ದಿನಾಚರಣೆ ಬರಲಿ, ಮಹಿಳಾ ದಿನಾಚರಣೆ ಬರಲಿ, ಹುಬ್ಬಂಟಿಯಾಗಿರುವಂತಹ ವಿಚಾರ ಏನು ಅಂತಂದ್ರೆ ಬರೀ ಕೈಯಲ್ಲಿ ರೋಸ್ ಇಟ್ಕೊಂಡು ಕಾಯ್ತಾ ಇರಬೇಕಾಗುತ್ತಾ ಅನ್ನೋದು ಅಭಿಮಾನಿಗಳ ಒಂದು ಮಾತು. ಎಸ್,